ಇದ್ದಾನೆ ಅಂದ್ಮೇಲೆ ಅವನ್ ಮೇಲೆ ದಯ ತೋರಿಸೋದು ಒಳ್ಳೇದಲ್ಲಮ್ಮ. ಅಲ್ಲ ಅಕ್ಕ, ನೀನ್ ಸುಮ್ನೆ ಇರು. ಡ್ಯಾಡ್ ಸರಿಯಾಗಿ ಮಾಡಿದ್ದಾರೆ. ಹಿಂದೆ ಎಲ್ಲ ತಪ್ಪು ಮಾಡಿದ್ರೆ, ಕೆಟ್ಟ ಕೆಲ್ಸ ಮಾಡಿದ್ರೆ ಆ ಪಾಪದ ಫಲನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾ ಇದ್ರಂತೆ. ಆದ್ರೆ ಇವಾಗ ಹಾಗಲ್ಲ. ಅಲ್ಲೇ ಡ್ರೋ, ಅಲ್ಲೇ ಬಹುಮಾನ. ಸರಿಯಾಗಿ ಹೇಳ್ದೆ ಅಮ್ಮ. ಅಲ್ಲ ಭೈರವಿ, ಓಂಕಾರ್ ಮಾವಂಗೆ ನಿನ್ಮೇಲೆ ಯಾಕೆಷ್ಟು ಸೇಡು? ಯಾಕೆ ಕೊಲೆ ಮಾಡೋಕ್ ಪ್ರಯತ್ನ ಪಡ್ತಾರೆ? ಹೌದು, ನೀನ್ ಯಾಕೆ ಅಂತ ಹೇಳಲೇ ಇಲ್ಲ ಅಕ್ಕ. ಅಥರ್ವ, ಇದಕ್ಕೆಲ್ಲ ಮೂಲ ಕಾರಣ ನಿನ್ ತಮ್ಮ ವಿರಾಟ್. ವಿರಾಟ? ಏನ್ ಹೇಳ್ತಿದ್ಯಾ ಭೈರವಿ? ಹೌದು, ನಿಮ್ಮೆಲ್ಲರಿಗೂ ಒಂದು ರಹಸ್ಯವಾದ ವಿಚಾರ ಹೇಳ್ತೀನಿ. ವಿರಾಟ್ ಇಷ್ಟು ದಿನ ನಮ್ಮ ಮನೇಲಿ ದಿಲ್ಜಿತ್ ತರ ವೇಷ ಬದಲಾಯಿಸ್ಕೊಂಡು ಕಾರ್ ಡ್ರೈವರ್ ತರ ಕೆಲಸ ಮಾಡ್ತಿದ್ದ. ಕಾರ್ ಡ್ರೈವರ್ ಆಗಿದ್ದ? ಯಾಕೆ? ಅದೇನೋ ಅವ್ರ ಕನ್ಸಲ್ ನಾನ್ ದಿನ ಬರ್ತಿದ್ನಂತೆ. ಅವ್ರು ನನ್ನನ್ನ ಪ್ರೀತಿಸ್ತಿದಾರಂತೆ. ನನಗ್ ಲವ್ ಪ್ರಪೋಸ್ ಮಾಡ್ಬೇಕು ಅಂತ ಹೀಗೆಲ್ಲ ಮಾಡ್ದೆ ಅಂತ ಹೇಳಿದ್ರು. ಪ್ರಪೋಸ್ ಕೂಡ ಮಾಡಿದ್ರು. ಅತ್ತೆ, ಕಂಪ್ಲೇಂಟ್ ಕೊಟ್ಟಿರೋರು ವಾಪಸ್ ತಗೊಂಡ್ರೆ ಡ್ಯಾಡ್ನ ಬಿಡ್ಸ್ಕೊಂಡ್ ಬರ್ಬೋದಲ್ವಾ? ಹೌದು, ಆದ್ರೆ ಧರ್ಮೇಂದ್ರ ಅವರು ಕಂಪ್ಲೇಂಟ್ ಯಾಕೆ ವಾಪಸ್ ತಗೊಳ್ತಾರೆ ಹೇಳು? ಮರ್ಡರ್ ಅಟೆಂಪ್ಟ್ ಆಗಿರೋದು ಅವ್ರ ಮಗಳ ಮೇಲೆ. ಅತ್ತೆ, ಅವ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ತರ ಮಾಡಿದ್ರೆ ಅದಾಗತ್ತಲ್ವಾ? ವಸುಂಧರಾ, ಹಾಗಾದ್ರೆ ಧರ್ಮೇಂದ್ರ ಅವ್ರ ಹತ್ರ ಕಂಪ್ಲೇಂಟ್ ನ ವಾಪಸ್ ತಗೊಳಕ್ ಹೇಳು. ವಾಟ್? ಏನ್ ಹೇಳ್ತಿದ್ಯಮ್ಮ ನೀನು? ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಧರ್ಮೇಂದ್ರ ದಿವಾನ್ ಹತ್ರ ನಾನ್ ಹೋಗಿ ಕೇಳ್ಬೇಕಾ? ಅತ್ತಿಗೆ, ಓಂಕಾರ್ನ ಬಿಡ್ಸ್ಕೊಂಡ್ ಬರೋದಕ್ಕೆ ನಮ್ಮ ಹತ್ರ ಇರೋದು ಇದೊಂದೇ ದಾರಿ. ಈ ದಾರಿ ಬಿಟ್ರೆ ಎಲ್ಲ ದಾರಿನೂ ಮುಚ್ಚ ಹೋಗಿದೆ ಅಲ್ವಾ ಅತ್ತಿಗೆ? ಹಾಗಂತ ಅವ್ರ ಎದುರುಗಡೆ ಹೋಗಿ ನಾನ್ ಮಂಡಿ ಊರಿ ಸೆರಗೊಡ್ಡಿ ನನ್ ತಮ್ಮನ ಬಿಡಿಸ್ಕೊಡಿ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಬೇಡ್ಕೊಳಕಾಗತ್ತಾ? ಇದು ನನ್ ಸ್ಟೇಟಸ್ಗೆ ಬ್ಲಾಕ್ ಮಾರ್ಕ್ ಆಗುತ್ತೆ. ಅತ್ತೆ, ನೀವೇ ಈ ರೀತಿ ಮಾತಾಡಿದ್ರೆ ಹೇಗತ್ತೆ? ಮತ್ತೇನೇನು? ಅವ್ರ ಮಗಳನ್ನ ಕೊಲ್ಲಕ್ ನೋಡಿದ್ದು ನಿಮ್ಮಪ್ಪ. ಅವ್ರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಕೇಳಿದ್ರೆ ಅವ್ರ ನಮ್ಮನ್ನ ಎಷ್ಟು ಚೀಪಾಗಿ ನೋಡಲ್ಲ. ವಸುಂಧರಾ, ಕಾರ್ಯವಾಸಿ ಕತ್ತೆ ಕಾಲು ಅಂತ ಗಾದೆನೇ ಇಲ್ವೇನೆ? ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ಲೇಬೇಕು. ಇಲ್ಲಿ ಸ್ಟೇಟಸ್ಸು ಮರ್ಯಾದೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಹೋಗು, ಧರ್ಮೇಂದ್ರ ಅವ್ರ ಹತ್ರ ಕೇಳು, ಇಲ್ಲಾಂದ್ರೆ ಅಟ್ಲೀಸ್ಟ್ ಭೈರವಿ ಹತ್ರನಾದ್ರೂ ಕೇಳು. ವಾಟ್? ಭೈರವಿ ಹತ್ರನಾ? ಮೊದ್ಲೇ ಅವ್ನು ನನಗೆ ಕಾಂಪಿಟೇಟರ್. ಈ ವಿರಾಟ್ ಬೇರೆ ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಹೋಗಿ ಪ್ರಪೋಸ್ ಬೇರೆ ಮಾಡಿದ್ದಾನೆ. ಇಂಥ ಸಮಯದಲ್ಲಿ ನಾನ್ ಹೋಗಿ ಅವಳ ಹತ್ರ ಬೇಡ್ಕೋಬೇಕಾ? ಆಗಲ್ಲಮ್ಮ. ಈ ತಾಯಿ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಬಿಡು. ನನ್ ಮಗನ್ ಹೇಗ್ ಕಾಪಾಡ್ಕೊಳ್ಳಿ ನಾನು? ಏನ್ ಮಾಡ್ಲಿ ದೇವ್ರೆ? ಅತ್ತೆ, ನಾನು ಹೋಗ್ತೀನಿ. ಭೈರವಿ ಹತ್ರ ಹೋಗಿ ನಾನೇ ಮಾತಾಡ್ತೀನಿ. ಇಶಾನಿ, ನೀನಾ? ಹೌದು ಅಜ್ಜಿ, ನನ್ ಡ್ಯಾಡ್ಗೋಸ್ಕರ ನಾನೇ ಹೋಗ್ತೀನಿ. ಅವ್ರ ಕೈ ಕಾಲಿಡ್ದು ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳ್ಕೋತೀನಿ. ಇಶಾನಿ, ನೀನ್ ಕೇಳಿದ್ರೆ ಅವಳು ಒಪ್ಕೋತಾಳ? ಖಂಡಿತ ಒಪ್ಕೋತಾಳೆ ಮಾಮ್. ಅವಳು ನನ್ ಬೆಸ್ಟ್ ಫ್ರೆಂಡ್. ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಪ್ಪ. ಮಗಳ ಮೇಲಿನ ಕಾಳಜಿಯಿಂದ ಹೀಗ್ ಮಾಡಿದ್ದಾರೆ. ಅವ್ರದ್ದು ತಪ್ಪಲ್ಲ. ಆದ್ರೆ ನಾನ್ ಮಾತಾಡಿದ್ರೆ ಭೈರವಿ ಅವ್ರನ್ನ ಒಪ್ಸಿ ಖಂಡಿತ ಕೇಸ್ ವಾಪಸ್ ತಗೋತಾರೆ. ಆಯ್ತು ಬೇಬಿ, ಬೆಳಿಗ್ಗೆನೆ ಭೈರವಿ ಮನೆಗೆ ಹೋಗಿ ಮಾತಾಡು. ನಿನ್ ಡ್ಯಾಡ್ ಸ್ಟೇಷನ್ ಇಂದ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಆಯ್ತು ಮಾಮ್, ಖಂಡಿತ ಬೆಳಗ್ಗೆನೆ ನಾನು ಹೋಗ್ತೀನಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನನ್ ಫ್ರೆಂಡ್ ನನಗ್ ಮೋಸ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಈಶಾನಿ, ಏನತ್ತೆ? ನೀನ್ ಹೋಗೋದ್ ಬೇಕಾಗಿಲ್ಲ. ಯಾಕತ್ತೆ? ನಾನೇ ಹೋಗ್ತೀನಿ.
ವಿರಾಟು ನಿನ್ನ ಲವ್ ಮಾಡ್ತಿದ್ದಾನ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ನೀವೇನ್ ಹೇಳ್ತೀರಾ ಅಂಕಲ್? ಇದೆಲ್ಲ ಭೈರವಿ ಡಿಸಿಷನ್ ಅಥರ್ವ. ಅವಳು ಹೇಗೆ ಹೇಳ್ತಾಳೋ ಹಾಗೆ. ಅಥರ್ವ, ನೀವೇನ್ ಖುಷಿ ಪಡೋದ್ ಬೇಡ. ನನಗಿದೆಲ್ಲ ಇಷ್ಟ ಇಲ್ಲ. ನಮ್ಮ ಅಕ್ಕನ ಮದ್ವೆನ ನಿಮ್ ಜೊತೆ ಮಾಡೋದಷ್ಟೇ ನನ್ ಗುರಿ. ಅದನ್ ಬಿಟ್ಟು ಬೇರೆ ಯಾವ ಆಸೆನೂ ಇಲ್ಲ ನನಗೆ. ಸಿಂಧು, ನೀನ್ ಹೀಗೆ ಹೇಳಿದ್ರೆ ಹೇಗೆ? ಹೇಗಿದ್ರು ವಿರಾಟ್ ನಿನ್ಗೆ ಮೊದ್ಲಿಂದನೂ ಗೊತ್ತಿರೋನೆ ತಾನೆ? ಹೌದು ಅಕ್ಕ, ಆದ್ರೆ ನಿನಗ್ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾ ಇದೆ. ವಿರಾಟ್ಗೆ ಅವ್ರ ಅತ್ತೆ ಮಗಳು ಅಂದ್ರೆ ಓಂಕಾರ ಅವ್ರ ಮಗಳು ಇಶಾನಿ ಜೊತೆ ಮದ್ವೆ ಫಿಕ್ಸ್ ಆಗಿತ್ತು. ಅದು ಎಂಗೇಜ್ಮೆಂಟ್ ವರ್ಗೂ ಬಂದಿತ್ತು ಅಲ್ವಾ ಅಂಕಲ್? ಹೌದಮ್ಮ. ಆದ್ರೆ ವಿರಾಟ್ ಈಗ ಇಶಾನಿ ಜೊತೆ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೀತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಶಾನಿಗೆ ಮೋಸ ಮಾಡಿ ನಾನ್ ಹೇಗಕ್ಕ ವಿರಾಟ್ನ ಒಪ್ಕೊಳ್ಳಿ? ಹಾಗಾದ್ರೆ ವಿರಾಟ್ ಹತ್ರ ನೀನೇನ್ ಹೇಳ್ದಿಯಮ್ಮ? ಕಡ್ಡಿ ಮುರ್ದ ಹಾಗೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ದೆ. ಇದ್ರ ಬಗ್ಗೆ ಇನ್ ಮುಂದೆ ಏನು ಯೋಚನೆ ಮಾಡ್ಬೇಡಿ ಅಂತಾನು ಹೇಳಿದೀನಿ. ಅಂದ್ರೆ ಮುಂದೆ ಮುಂದೆ ಏನಕ್ಕ, ವಿರಾಟಿಗೆ ಅರ್ಥ ಆಗೋ ತರ ಹೇಳಿದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಷ್ಟೆ. ಇನ್ನು ಈ ವಿಷಯದ ಬಗ್ಗೆ ಯಾರು ಚರ್ಚೆ ಮಾಡೋದ್ ಬೇಡ. ಹಾಗಲ್ವೋ? ಇದ್ರ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡ್ಬೋದಲ್ವಾ? ನಾನು ಇದನ್ನೇ ಹೇಳ್ದೆ, ಆದ್ರೆ ಅಕ್ಕ ಅದನ್ನ ಕೇಳೋದಕ್ಕೆ ರೆಡಿನೇ ಇಲ್ಲ. ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದ್ಲಾಗಲ್ಲ. ಈಶಾನಿಗೆ ನನ್ನಿಂದ ಮೋಸ ಆಗೋದಕ್ಕೆ ನಾನ್ ಬಿಡಲ್ಲ. ಅಕ್ಕ ಹುಷಾರಾಗಿದ್ದಾಳೆ. ಇನ್ ಅಕ್ಕನ್ ಮದ್ವೆ ಮಾಡಿಸ್ಬೇಕು, ಅದಷ್ಟೇ ನನ್ ಕೆಲ್ಸ. ಸರಿನಮ್ಮ, ನಾವು ಬರ್ತೀವಿ. ಸರ್, ಬರ್ತೀವಿ. ಭವಾನಿ, ಹುಷಾರು. ಬಾಯ್. ಬಾಯ್.